ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸದ್ಗತಿ ಸತ್ಕೃತಿ ಸತ್ತಾ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠಸ್ ಸನ್ನಿವಾಸಸ್ಸು ಯಾಮುನಃ. ಓಂ ಸದ್ಗತಯೇ ನಮಃ. ಬ್ರಹ್ಮವು ಇದೆ ಎಂದು, ಭಗವಂತ ಇದ್ದಾನೆ ಎಂದು ಅರಿತುಕೊಂಡಿರುವವರು ಸಂತರು. ಅಂತಹ ಸಂತರಿಗೆ ಪ್ರಾಪ್ಯನು ಲಭ್ಯನು ಭಗವಂತ. ಹೀಗಾಗಿ ಭಗವಂತ ಸದ್ಗತಿ. ಓಂ ಸತ್ಕೃತಯೇ ನಮಃ. ಅದ್ಭುತವಾದ ವಿಸ್ಮಯವಾದ ಜಗತ್ತಿನ ಸೃಷ್ಟಿಕ್ರಿಯೆಯನ್ನು ಮಾಡಿದವನು ಭಗವಂತ. ಹೀಗಾಗಿ ಭಗವಂತ ಸತ್ಕೃತಿ. ಓಂ ಸತ್ತಾಯೈ ನಮಃ. ಹುಟ್ಟು ಸಾವುಗಳಿಲ್ಲದೆ, ಆದಿ ಅಂತ್ಯಗಳಿಲ್ಲದೆ, ರೋಗ ರುಜಿನಗಳಿಲ್ಲದೆ, ಹಸಿವು ನೀರಡಿಕೆಗಳಿಲ್ಲದೆ, ವೃದ್ಧಿ ಕ್ಷಯಗಳಿಲ್ಲದೆ, ಮುಪ್ಪಿಲ್ಲದೆ, ಯಾವುದೇ ದೋಷಗಳು ನ್ಯೂನತೆಗಳು ವಿಕಾರಗಳು ಇಲ್ಲದೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸ್ವಯಂ ಆಗಿ ಸ್ವತಂತ್ರವಾಗಿ ಸದಾಕಾಲವೂ ಭಗವಂತ ಇದ್ದೇ ಇರುತ್ತಾನೆ. ಹೀಗಾಗಿ ಭಗವಂತ ಸತ್ತ. ಓಂ ಸದ್ಭೂತಯೇ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಸಜ್ಜನರಿಗೆ ಭೂತಿಯನ್ನು ಸಂಪತ್ತನ್ನು ಕೊಡುವವನು ಭಗವಂತ. ದುರ್ಜನರ ಸಂಪತ್ತನ್ನು ಕಸಿದುಕೊಳ್ಳುವವನೂ ಭಗವಂತ. ಭಕ್ತರಿಗೆ ಜ್ಞಾನಿಗಳಿಗೆ ಉನ್ನತಿಯನ್ನು ಕೊಡುವವನು ಭಗವಂತ. ಅವರಿಂದ ಸಾಧನೆಯನ್ನು ಮಾಡಿಸಿ ಅವರನ್ನು ಎತ್ತರಕ್ಕೇರಿಸುವವನು ಭಗವಂತ. ಹೀಗಾಗಿ ಭಗವಂತ ಸದ್ಭೂತಿ. ಓಂ ಸತ್ಪರಾಯಣಾಯ ನಮಃ. ಸತ್ಪುರುಷರಿಗೆ ಸಂತರಿಗೆ ಭಕ್ತರಿಗೆ ತತ್ವಜ್ಞಾನಿಗಳಿಗೆ ಪರವಾದ ಶ್ರೇಷ್ಠವಾದ ಹೆಚ್ಚಿನ ಅಯನವು ಗತಿಯು ಭಗವಂತ. ಹೀಗಾಗಿ ಭಗವಂತ ಸತ್ಪರಾಯಣ. ಓಂ ಶೂರಸೇನಾಯ ನಮಃ. ಶೂರರಾದ ದೇವತೆಗಳ ಸೇನೆಯನ್ನು ಭಗವಂತ ಹೊಂದಿದ್ದಾನೆ. ಹೀಗಾಗಿ ಭಗವಂತ ಶೂರಸೇನಃ. ಓಂ ಯದುಶ್ರೇಷ್ಠಾಯ ನಮಃ. ಯದುವಂಶದಲ್ಲಿ ವಸುದೇವನ ಮಗನಾಗಿ ವಾಸುದೇವನಾಗಿ ಶ್ರೀಕೃಷ್ಣನಾಗಿ ಅವತಾರವನ್ನು ತಾಳುತ್ತಾನೆ ಭಗವಂತ. ದುಷ್ಟರ ಸಂಹಾರವನ್ನು ಮಾಡುತ್ತಾನೆ, ಮಾಡಿಸುತ್ತಾನೆ, ಶಿಷ್ಟರನ್ನು ರಕ್ಷಿಸುತ್ತಾನೆ. ಭಗವದ್ಗೀತೆಯನ್ನು ಅರ್ಜುನನಿಗೆ ಜಗತ್ತಿಗೆ ಉಪದೇಶ ಮಾಡುತ್ತಾನೆ ಭಗವಂತ. ಹೀಗಾಗಿ ಯದುಗಳಲ್ಲಿ ಮುಖ್ಯನಾದವನು, ಪ್ರಧಾನನಾದವನು, ಶ್ರೇಷ್ಠನಾದವನು ಭಗವಂತ. ಹೀಗಾಗಿ ಭಗವಂತ ಯದುಶ್ರೇಷ್ಠ. ಓಂ ಸನ್ನಿವಾಸಾಯ ನಮಃ. ಎಲ್ಲರಲ್ಲೂ ನೆಲೆಸಿರುವ ಭಗವಂತ ಸತ್ಪುರುಷರಾದ ಭಕ್ತರಾದ ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ. ಹೀಗಾಗಿ ಭಗವಂತ ಸನ್ನಿವಾಸ. ಓಂ ಸುಯಾಮುನಾಯ ನಮಃ. ಒಳ್ಳೆಯವರಾದ ಯಾಮುನರು ಅಂದರೆ ಯಮುನೆಯ ಸಂಬಂಧಿಗಳಾದ ದೇವಕಿ, ವಸುದೇವ, ನಂದ, ಯಶೋದೆ, ಬಲರಾಮ, ಸುಭದ್ರೆ ಮೊದಲಾದವರು ಭಗವಂತನಿಗೆ ಪರಿವಾರವಾದ್ದರಿಂದ ಭಗವಂತ ಸುಯಾಮುನಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.